ನಮಸ್ಕಾರ ಬಂಧುಗಳು, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ನೋಡಿರಿ. ಮಹಾದೇವಿ ಹಳ್ಳಿ ಮನೆ ಅಡುಗೆಗೆ ಸ್ವಾಗತ ನಿಮ್ಗೆ. ನೋಡಿರಿ, ನಾನು ಇವತ್ತು ಆಲೂಗಡ್ಡೆ ಚಿಪ್ಸ್ ಮಾಡೋಕೆ 3 ಆಲೂಗಡ್ಡೆ ತೊಗೊಂಡೇನಿ ರೀ. ಇದನ್ನು ಸ್ವಚ್ಛ ತೊಳ್ಕೊಬೇಕು. ನೋಡಿರಿ, ಇದು ಚಿಪ್ಸ್ ಮಾಡೋದು ಹೆಂಗಂತಂದೇಳಿ ನೋಡೋಣ ಬರ್ರಿ. ನೋಡಿರಿ, ಇವನ್ನ ಈಗ ಹಿಂಗೆ ಸ್ವಚ್ಛಗೆ ತೊಳ್ಕೊಬೇಕು. ಮೇಲೆ ಸಿಪ್ಪಿ ಹೊಲಸೆಲ್ಲ ಹೋಗಂಗೆ. ನೋಡ್ರಿ, ಹಿಂಗೆ ಮ್ಯಾಲಿನ ಸಿಪ್ಪಿನ ಹಿಂಗೆ ಎರ್ಜಿ ತಗೋಬೇಕ್ರಿ. ಅದನ್ನು ನೋಡ್ರಿ, ಈಗ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗ್ದಿನಲ್ಲ, ಇದನ್ನ ಒಂದು ಸ್ವಲ್ಪ ಕಪ್ ಆಗಬಾರ್ದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಸ್ವಚ್ಛ ತೊಳ್ಕೊಬೇಕ್ರಿ ಅದನ್ನೆಲ್ಲ. ನೋಡ್ರಿ, ಇಲ್ಲಿ ಹಿಂಗೆ ಎರ್ಜಮಣಿ ತೊಗೊಂಡು ಇದನ್ನ ಹಿಂಗೆ ಎರ್ಜ್ಕೋಬೇಕ್ರಿ ತೆಳ್ಳಗೆ. ನಮ್ಗೆ ಎಷ್ಟು ದಪ್ಪ ಬೇಕಂಗೆ ಹಿಂಗೆ ನೋಡ್ರಿ, ಅದೇ ಹಿಂಗೆ ತೆಳ್ಳಗೆ ಬರ್ತದೆ ನೋಡ್ರಿ. ಇವನ್ನ ಎರ್ಜಿದ್ದು ತೊಗೊಂಡು ಇಲ್ಲಿ ನೀರು ಐತಲ್ರಿ, ನೀರಾಗ ಹಾಕ್ಬೇಕು. ಇಲ್ಲಾಂದ್ರೆ ಕೆಳಗಿಟ್ರೆ ಹಂಗಾಗಿ ಬಿಟ್ರೆ ಕಪ್ಪಾಗಿಬಿಡ್ತಾವು. ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಂಗೆ ಇದ್ರಾಗ ನೀರಾಗ ಹಾಕ್ಬೇಕ್ರಿ. ನೋಡ್ರಿ, ಎರ್ಜಿ ಒಂದು ಬಟ್ಲಕ್ಕೆ ಹಾಕ್ಕೊಂಡು ನಾನು ಅವನಿಷ್ಟು ಹಿಂಗೆ ನೀರು ದೇದಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬೇಕ್ರಿ. ಅಂದ್ರೆ ನೀರಿನ ಅಂಶ ಇಷ್ಟು ಹೋಗಂಗೆ ಹಿಂಗೆ ಒಣ ಹಾಕ್ಬೇಕ್ರಿ. ಅದನ್ನು ಒಂದು 10ರಿಂದ 15 ನಿಮಿಷ ಸ್ವಲ್ಪ ನೀರಿನ ಮೇಲೆಲ್ಲ ತ್ಯಾವ ಹೋಗಂಗೆ ಒಣಗಿಸ್ಬೇಕ್ರಿ ಅವನ್ನ. ಅದೇ ಥರ ಇಷ್ಟು ತೆಗೆದು ಇಷ್ಟು ಕಾಟನ್ ಬಟ್ಟೆ ಮೇಲೆ ಒಣ ಹಾಕ್ಬೇಕ್ರಿ ಅವನ್ನ. ನೋಡ್ರಿ, ಇವನ್ನೆಲ್ಲ ಈಗ ಹಿಂಗೆ ಆರೈಕಿನ ಕಾಟನ್ ಬಟ್ಟೆ ಮೇಲೆ ಇದೆಲ್ಲ ನೀರಿನ ಅಂಶ ಹೋಗ್ಬೇಕ್ರಿ. ಇಷ್ಟು ಹೋಗೋದ್ರೊಳಗೆ ನಾನೀಗ ಎಣ್ಣೆ ಕಾಯಕ್ಕೆ ಇಡ್ತೀನಿ ಕರಿಯಕ್ಕೆ. ನೋಡ್ರಿ, ಅದೇ ಹಿಂಗೆ ತಿರ್ಬೇಕಂತಿರ್ಬೇಕು. ನೀರಿನ ಅಂಶ ಇರಬಾರ್ದ್ರಿ, ಸ್ವಲ್ಪ ಡ್ರೈ ಆಗಿದೆ ಎಲ್ಲ. ಇಷ್ಟು ಹಿಂಗೆ ಆರಿ ಹಾಕ್ಬೇಕ್ರಿ. ಒಂದು 10ರಿಂದ 15 ನಿಮಿಷ ಆರಿಬಿಡ್ಬೇಕ್ರಿ ಇವನು. ನೋಡ್ರಿ, ಈಗ ಒಂದು 15 ನಿಮಿಷ ಆಯ್ತು ನಾನು ಇವನು ಆರಿಬಿಟ್ಟು. ನೋಡ್ರಿಲ್ಲ, ನೀರಿನ ತ್ಯಾವದ ಅಂಶ ಎಲ್ಲ ಹೋಗೈತಿ. ನೋಡ್ರಿ, ಹಿಂಗೆ ಡ್ರೈ ಆಗ್ಯಾವ್ರಿ. ಈಗ ಇದನ್ನು ಎಣ್ಣೆ ಕರಿಯಕ್ಕೆ ರೆಡಿ ಆಗ್ಯಾವ್ರಿ ಇವು. ನೋಡ್ರಿ, ಇಷ್ಟು ದುಂಡು ಮಾಡಿ ಒಂದು ಪುಟ್ಟಿಗೆ ಹಾಕೊತೀನಿ. ನೋಡ್ರಿ, ಇಷ್ಟೊಂದು ಆಗ್ಯಾವ. ಈಗೆಲ್ಲ ಡ್ರೈ ಆಗ್ಯಾವ್ರಿ. ಈಗ ನೋಡ್ರಿ, ಒಂದು ಅರ್ಧ kg ಆಗೋಷ್ಟು ಎಣ್ಣೆ ಕಾಯಕ್ಟಿ ನಾನೀಗ. ಅದು ಕಾದೈತಿ ಎಲ್ಲ ಸ್ವಲ್ಪ ನೋಡ್ಬೇಕ್ರಿ ಅಲ್ರಿ. ಅದಕ್ಕೆ ಒಂದು ಸ್ವಲ್ಪ ತುಂಡು ಇದ್ದಿದ್ದು ನೋಡಿದ್ರೆ ನೋಡ್ರಿ, ಎಣ್ಣೆ ಕಾದೈತಿ. ಅದು ಮೇಲೆ ಬಂತು. ಈಗ ಅವನಿಷ್ಟು ಒಂದೊಂದು ಹಾಕಿ ಎಣ್ಣೆ ಕರಿಬೇಕ್ರಿ. ಈಗ ನೋಡ್ರಿ, ಈ ಥರ ಕಂದು ಕಲರ್ ಬರೋ ಹಂಗೆ ಮಟ ಕರಿಬೇಕ್ರಿ ಇವನ್ನ. ನೋಡ್ರಿ, ಈಗ ತೆಗಿತೀನಿ ನಾನು. ನೋಡ್ರಿ, ಹಿಂಗೆ ತೆಗೆದು ಒಂದು ಪುಟ್ಟಿಗೆ ಹಾಕ್ಬೇಕು. ಹಂಗೆ ಇಷ್ಟು ಕರ್ಕೋಬೇಕ್ರಿ ಇವನ್ನ. ನೋಡ್ರಿ, ಇಷ್ಟಕ್ಕೊಂದು 3 ಆಲೂಗಡ್ಡೆ ಒಳಗೆ ಇಷ್ಟಕ್ಕೊಂದು ಆಗಿ ನೋಡ್ರಿ ಚಿಪ್ಸ್. ಅದಕ್ಕೆ ಈಗ ಒಂದು ಚಿಟಿಗೆ ಅಷ್ಟು ಸ್ವಲ್ಪ ಸುತ್ತೂಲೆಲ್ಲ ಆಗಂಗೆ ಹಿಂಗೆ ಉಪ್ಪು ಉದಿಸ್ತೀನಿ ರೀ. ಅವನ್ನ ಸ್ವಲ್ಪ ಹಿಂಗೆ ಮ್ಯಾಗ ಕೆಳಕ್ಕೆ ಮಾಡ್ಬೇಕು. ಅಂದ್ರೆ ಇಷ್ಟಕ್ಕೂ ಉಪ್ಪು ಹತ್ತೈತಿ. ಒಂದು ಅರ್ಧ ಚಮಚದಷ್ಟು ಒಣ ಖಾರ ತೊಗೊತೀನಿ ರೀ. ಇದನ್ನ ಹಿಂಗೆ ಸಾಣಿಗೆ ಹಾಕ್ಕೊಂಡು ಸುತ್ತೂಲಿ ಹಿಂಗೆ ಸಾಣಿಸ್ಕೊತೀನಿ ರೀ. ಇನ್ನೂ ಸ್ವಲ್ಪ ಉಳಿದಿರ್ತೈತಲ್ಲ, ಮೇಲೆ ಇದ್ದಿದ್ದು ಮೇಲೆ ಬಂದಿರ್ತಾವೆ. ನೋಡಿರಿ ಬಂಧುಗಳೇ, ಇಷ್ಟೊಂದು ಚಿಪ್ಸ್ ಆಗಿ ನೋಡಿರಿ ಮನೆಗೆ ರೆಡಿ ಮಾಡೋದು ಹೆಂಗಂತ ಹೇಳಿನಿ. ನೋಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ, ಟೇಸ್ಟ್ ಎಷ್ಟು ಮಸ್ತ್ ಬರ್ತಾವೆ. ಮನೆಯ ಮಕ್ಕಳಿಗೆ ಮಾಡಿಕೊಡ್ಬೋದು. ಹೆಂಗೈತಿ? ಸೂಪರ್ ಐತಿ.
ನೋಡಿರಿ, ನೀವು ಮನೆಗೆ ಟ್ರೈ ಮಾಡಿ ನೋಡಿರಿ. ಧನ್ಯವಾದ.